ಇನ್ನು ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದ ಪವರ್ ಶೇರಿಂಗ್ ಜಟಾಪಟಿ ದೆಹಲಿ ಅಂಗಳ ತಲುಪಿದ ನಂತರದಲ್ಲಿ ಆದಂತಹ ಮತ್ತಷ್ಟು ಬೆಳವಣಿಗೆಗಳು ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ರಾಹುಲ್ ಗಾಂಧಿ ಜೊತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಚರ್ಚೆ. 20 ನಿಮಿಷಗಳ ಕಾಲ ರಾಹುಲ್ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಖರ್ಗೆ. ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ರಾಹುಲ್ಗೆ ರಿಪೋರ್ಟ್ ಅನ್ನು ಸಲ್ಲಿಸಿದ್ದಾರೆ. ನಾಳೆ ದೆಹಲಿಗೆ ತೆರಳಿದ ಬಳಿಕ ರಾಹುಲ್ ಜೊತೆ ಸಭೆ ನಡೆಸಲಿರುವಂತಹ ಖರ್ಗೆ. ರಾಹುಲ್ ಜೊತೆ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಸಭೆಯನ್ನು ನಡೆಸ್ತಾರೆ. ಸೊ ಅವರೆಲ್ಲರೂ ಸೇರಿ ಸಭೆ ನಡೆಸಿದ ನಂತರದಲ್ಲಿ ಆಗಬಹುದಾದಂತಹ ಬೆಳವಣಿಗೆ ಏನು ಅನ್ನೋದು ಸದ್ಯದ ಕುತೂಹಲ. ಎಐಸಿಸಿ ಅಧ್ಯಕ್ಷರು ಹೇಳಿದ್ರು ಮೀಟಿಂಗ್ ಆದಂತಹ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತ. ಆ ಮೀಟಿಂಗು ಮುನ್ನವೇ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. 20 ನಿಮಿಷಗಳ ಸುದೀರ್ಘ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಆದಂತಹ ಬೆಳವಣಿಗೆಗಳ ರಿಪೋರ್ಟ್ ಅನ್ನು ಅವರು ಈಗ ಸಲ್ಲಿಸಿದ್ದಾರೆ. ನಾಳೆ ರಾಹುಲ್ ಗಾಂಧಿ ಅವರನ್ನ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಇವರೆಲ್ಲರೂ ಕೂಡ ಭೇಟಿ ಮಾಡಿ ಮತ್ತೊಂದು ಸುತ್ತಿನ ಸಭೆ. ಆ ನಂತರ ನವೆಂಬರ್ 29ರ ಸಂಧಾನ ಸಭೆಗೂ ಮುನ್ನ ಈ ಒಂದು ಮೀಟಿಂಗ್ 29ರ ಮೀಟಿಂಗ್ಗೆ ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನು ಕೂಡ ಕರೆಸಿಕೊಳ್ಳುವಂತಹ ಸಾಧ್ಯತೆಯ ಕುರಿತಾಗಿ ನಿನ್ನೆ ಅಷ್ಟೇ ಪಬ್ಲಿಕ್ ಟಿವಿ ಒಂದು ವರದಿಯನ್ನು ಬ್ರೇಕ್ ಮಾಡಿತ್ತು. ಇದರ ಬೆನ್ನಲ್ಲೇ ನಡೀತಾ ಇರುವಂತಹ ಮತ್ತೊಂದು ಬೆಳವಣಿಗೆಯ ಅಪ್ಡೇಟೆಡ್ ವರದಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಪವರ್ ಶೇರಿಂಗ್ ಜಟಾಪಟಿ ವಿಚಾರವಾಗಿ ಆಗ್ತಾ ಇರುವಂತಹ ಒಂದೊಂದು ಹೇಳಿಕೆಗಳು, ಶಾಸಕರುಗಳ ನಡೆ ಮುಂದುವರೆದಂತೆ ಏನಾಗಬಹುದು, ಪಕ್ಷಕ್ಕೆ ಡ್ಯಾಮೇಜ್ ಆಗದೇ ಇರೋ ಹಾಗೆ ಇದನ್ನ ಹೇಗೆ ನಿಭಾಯಿಸೋದು, ಈಗಾಗಲೇ ಇದು ಗೌಪ್ಯವಾಗಿ ಉಳ್ಕೊಂಡಿಲ್ಲ, ಬಹಿರಂಗವಾಗ್ಬಿಟ್ಟಿದೆ, ಇದನ್ನ ಹೇಗೆ ಸಾರ್ಟ್ ಔಟ್ ಮಾಡೋದು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ನಾನು ಹೈಕಮಾಂಡ್ನ ಭೇಟಿ ಮಾಡಲ್ಲ ಅಂತ ಹೇಳಿದ್ರು. ಈ ನಡೆಯೂ ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅದರ ಅರ್ಥ ಏನು, ಏನನ್ನ ಯಾವ ಮೆಸೇಜನ್ನು ಪಾಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಈ ಮೂಲಕವಾಗಿ ಸಿದ್ದರಾಮಯ್ಯನವರು ಅಂತ. ಇಲ್ಲಿ ಬೆಂಗಳೂರಿನಲ್ಲಿದ್ದಂತಹ ಸಂದರ್ಭದಲ್ಲಿ ಖರ್ಗೆ ಅವರು ಸಿಎಂ ಡಿಸಿಎಂ ಇಬ್ಬರನ್ನು ಕೂಡ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಆ ಮಾತುಕತೆಯ ವರದಿಯನ್ನ ಈಗ ರಾಹುಲ್ ಗಾಂಧಿ ಅವರಿಗೆ ಸಲ್ಲಿಕೆ ಮಾಡಿದ್ದಾರೆ. 20 ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯ ಜೊತೆಗೆ, ಎಐಸಿಸಿ ಅಧ್ಯಕ್ಷರು. ಸೊ ಅದಾದ ನಂತರದಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ಹಮ್ಮಿಕೊಳ್ತಾರೆ. ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಇರ್ತಾರೆ, ಖರ್ಗೆ ಅವರು ಇರ್ತಾರೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಈ 4 ಕುಳಿತು ಮಾತುಕತೆಯನ್ನು ನಡೆಸ್ತಾರೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರು ಇಲ್ಲೊಂದು ಮಾತು ಹೇಳಿದರು, 5-6 ಜನರ ಸಮ್ಮುಖದಲ್ಲಿ ನಡೆದಂತಹ ಒಂದು ವ್ಯಾಪಾರ ಅಂತ, ಗುಟ್ಟಿನ ವ್ಯಾಪಾರ ಅಂತ. ಆ ಗುಟ್ಟಿನ ವ್ಯಾಪಾರದಲ್ಲಿದ್ದಂತಹ 4 ಮಂದಿ ಈಗ ಅಲ್ಲಿ ಸೇರ್ಕೊಳ್ತಾರೆ.